ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್ ಚಾನಲ್. ಇವತ್ತು ನಾನು ಪಾವ್ ಭಾಜಿ ರೆಸಿಪಿ ತೋರ್ಸತ್ತೀನಿ ರೀ. ನೀವು ನೋಡ್ಬೋದು ಇಲ್ಲಿ ಫಸ್ಟ್ಗೆ ಫ್ಲವರ್, ಆಮೇಲೆ ಟೊಮ್ಯಾಟೊ, ಉಳ್ಳಾಗಡ್ಡಿ, ಬಟಾಟಿ, ಡೊಣ್ ಮೆಣ್ಸಿಕಾಯಿ ಇಂಥವೆಲ್ಲ ತೊಗೊಂಡಿನಿ ರೀ. ಆಮೇಲೆ ಅವನ್ನೆಲ್ಲ ಏನಿಲ್ಲ ರೀ, ಫಸ್ಟ್ ಕಟಿಂಗ್ ಮಾಡ್ಕೋಬೇಕಂತಂದು ಎಲ್ಲ ಬಿಡಿಸಿ ಕಟಿಂಗ್ ಮಾಡ್ಕೋತೀನಿ. ಮೊದಲು ಫ್ಲವರ್ ನೋಡಿರಿ ಎಲ್ಲ ಕಟ್ ಮಾಡ್ಕೋತೀನಿ ರೀ. ಎಲ್ಲ ವೆಜಿಟೇಬಲ್ಗಳೆಲ್ಲ ಕಟ್ ಮಾಡ್ಕೋಬೇಕಂತಂದು ಎಲ್ಲ ಸ್ವಚ್ಛಂಗಿ ಕಟ್ ಮಾಡ್ಕೊಂಡು ಇಟ್ಕೋತೀನಿ ರೀ. ಫಸ್ಟ್ಗೆ ನೋಡ್ಬೋದು ನೀವು ಇದ್ರೊಳಗೆ ಹುಳ ಅದು ಇರ್ತಾವ್ರಿ. ಆತ ನಾನು ಫಸ್ಟ್ ಬಿಡಿಸಿ ಎಲ್ಲ ಸ್ವಚ್ಛಂಗೆ ನೋಡ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೋತೀನಿ ರೀ. ನೋಡಿದ್ನ ಇದಾದ ನಂತರ ನಿಲ್ರಿ ಡೊಣ್ ಮೆಣ್ಸಿಕಾಯಿ ಅಂದ್ರೆ ಕ್ಯಾಪ್ಸಿಕಮ್ ಇದನ್ನೆಲ್ಲ ಕಟ್ ಮಾಡ್ಕೋತೀನಿ ರೀ. ಇದನ್ನೆಲ್ಲ ಚೆಂದಾಗಿ ನೀಟಾಗಿ ಸಣ್ಣಂಗೆ ಕಟ್ ಮಾಡ್ಕೋತಂದ್ರೆ ಕುದಿಯೋ ಮುಂದೆ ಚೆಂದಾಗಿ ಕುದಿತಾವ್ರಲ್ಲ ರೀ, ನಾನು ಬೇಗ ಕುದಿತಾವತ್ತಂದು ಅದಕ್ಕೆ ಚೆನ್ನಾಗಿ ಸಣ್ಣಂಗೆ ಕಟ್ ಮಾಡ್ಕೋತೀನಿ ನೋಡ್ರಿ. ನೋಡ್ಬೋದು ನೀವು ನೋಡ್ರಿ ಕ್ಯಾಪ್ಸಿಕಮ್ ಕಟ್ ಮಾಡ್ಕೋತೀನಿ ರೀ. ಅದಾದ ನಂತರ ಇಲ್ರಿ ಬಟಾಟಿ ಅಂದ್ರೆ ಆಲೂಗಡ್ಡೆ ಇವತ್ತನ್ನ ಮ್ಯಾಗಿಂದ ಸಿಪ್ಪಿ ಎಲ್ಲ ತೆಗೆದು ಚೆನ್ನಾಗಿ ಇದನ್ನ ಮಾಡ್ಕೋತೀನಿ ನೋಡ್ರಿ. ಸಣ್ಣಂಗೆ ಕಟ್ ಮಾಡ್ಕೋಬೇಕು ರೀ. ಇವು ಕುದಿಯಾಕೆ ಬೇಕು ಕುದಿತಾವ್ರಿ. ಸಣ್ಣಂಗೆ ಕಟ್ ಮಾಡ್ಕೋತಂದ್ರೆ ಮ್ಯಾಗಿನ ಸಿಪ್ಪಿ ತೆಗೆದಂದ್ರೆ ರೀ ಆಮೇಲೆ ಸಣ್ಣಂಗೆ ಕಟ್ ಮಾಡಿನಂದ್ರೆ ಅದು ಸುಲಿಯಾಕೆ ಬರೋದಿಲ್ಲ ರೀ ಮ್ಯಾಗಿನ ಸೊಪ್ಪಿ. ಅದಕ್ಕೆ ಈಗೇನು ಮಾಡ್ತೀನಿ ರೀ, ಈಗ ಡೈರೆಕ್ಟನ್ನ ಮ್ಯಾಗಿನ ಸೊಪ್ಪಿ ತೆಗೆದು ಕಟ್ ಮಾಡ್ಕೋತೀನಿ ರೀ. ಅದನ್ನ ಎಲ್ಲ ನೋಡ್ಬೋದು ನೀವು ನೋಡ್ರಿ ಕಟ್ ಮಾಡ್ಕೋತೀನಿ ರೀ. ಇದೆಲ್ಲರಿಗೂ ಮಾಮೂಲಿ ರೆಸಿಪಿ ಗೊತ್ತಿರ್ಬೋದು, ಆದರೆ ನಾ ಮಾಡಿ ನಾನು ಹಿಂಗಾಗಿ ರೀ ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತಂದು ಈ ರೆಸಿಪಿ ನಿಮ್ಮ ಕೂಡ ಶೇರ್ ಮಾಡ್ಕೋತೀನಿ ನೋಡಿರಿ. ಇದೆಲ್ಲರಿಗೆ ಆಲ್ಮೋಸ್ಟ್ ಗೊತ್ತೇ ಇರ್ತದೆ ರೀ. ಆಮೇಲೆ ಏನಿಲ್ಲ ರೀ, ಇಲ್ಲಿ ವಟಾಣಿ ಕಾಳು ನಾನು ನೆನ್ಸಿಡೋದು ಮರ್ತೀನಿ ರೀ. ಅದು ನಾನು ಏನು ಮಾಡೀನಿ ರೀ, ಹಂಗೆ ತಂದು ಫಸ್ಟ್ ಕುಕ್ಕರ್ಗೆ ಒಂದು 2-3 ಸೀಟಿ ಒದರ್ಸ್ಕೊಂಡು ಆಮೇಲೆ ಅದ್ರೊಳಗನ ಇವೆಲ್ಲ ಭಾಜಿ ಕುದಿಸ್ಕೋಬೇಕಂತಂದು ಈಗ ಅದ್ರೊಳಗೆ ಒಗ್ಯಾತೀನಿ ನೋಡಿರಿ. ವಟಾಣಿ ಕಾಳು ಅದ್ರೊಳಗೆ ಅದಾವೆ ರೀ. ಆಮೇಲೆ ಇವು ಭಾಜಿಗಳೆಲ್ಲ ಅದ್ರೊಳಗೆ ಒಗ್ಯಾತೀನಿ ನೋಡಿರಿ. ಆದ್ರೆ ಇವು ಚೆಂದಂಗೆ ಕುದ್ದು ಅಂದ್ರೆ ರೀ ಹಿಂಗೆ ಮ್ಯಾಶ್ ಮಾಡೋಕೆ ಚಲೋ ಆಕತ್ತಂದ ಈಗ ಅದ್ರೊಳಗೆ ಒಗೆದು ನೀರು ನಮಗೆ ಎಷ್ಟು ಬೇಕಷ್ಟು ಹಾಕೊಂಡು ಆಮೇಲೆ ಒಂಚೂರು ಉಪ್ಪು ಆಮೇಲೆ ಅರಿಶಿನ ಪುಡಿ ಹಾಕೋಬೇಕು ರೀ. ಅಂದ್ರೆ ಬೇಗ ಕುದಿತೈತಂದ್ರಿ. ಆಮೇಲೆ ಈಗ ಅವಷ್ಟು ಕುದಿಯಾಕೆ ಇಟ್ಟು ಉಳ್ಳಾಗಡ್ಡಿ ಕಟ್ ಮಾಡ್ಕೋತೀನಿ ನೋಡಿರಿ. ಅಂದ್ರೆ ಉಳ್ಳಾಗಡ್ಡಿನೂ ದಮ್ ಕಟ್ ಮಾಡ್ಕೋತೀನಿ ರೀ. ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ರೀ ಆಮೇಲೆ ಚಾಪರ್ಗೆ ಹಾಕೋಕಿದ್ದೀನಿ ರೀ. ಅದಕ್ಕಂದ್ರೆ ಸಣ್ಣಂಗೆ ಕಟ್ ಮಾಡಿದ್ದು ಬೇಕಾಗ್ತತ್ರಲ್ಲ ರೀ ಒಗ್ಗರಣೆ ಹಾಕೋಬೇಕಾರೆ ರೀ. ಅದಕ್ಕೆ ಫಸ್ಟ್ ದಮ್ ಕಟ್ ಮಾಡ್ಕೊಂಡು ಬಂದು ಈಗ ನೋಡ್ರಿ ಚಾಪಿಂಗ್ ಬೋರ್ಡ್ ಐತ್ರಿ, ಕಟಿಂಗ್ ಐತ್ರಿ, ಅದಕ್ಕೆ ಹಾಕೋತೀನಿ ನೋಡ್ರಿ ಮಷಿನ್ಗೆ. ಇದು ಸಣ್ಣಂಗೆ ಇದನ್ನ ಹಾಕತ್ರಿ ನಾನು ಹಿಂಗಾಗಿ ಇದ್ರೋಗ ಮಾಡ್ಕೋತೀನಿ ರೀ. ಅಂದ್ರೆ ಒಗ್ಗರಣೆಗೆ ಚಲೋ ಅನ್ಸುತ್ತೆ ರೀ. ನೋಡ್ಬೋದು ನೀವು. ಆಮೇಲೆ ಉಳ್ಳಾಗಡ್ಡಿ ಅಷ್ಟೇ ಆಮೇಲೆ ಟೊಮ್ಯಾಟೊ ಅಷ್ಟೇ ಅದಕ್ಕೆ ಇದನ್ನ ಮಾಡ್ಕೋತೀನಿ ರೀ. ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಂತೂ ಏನು ರೀ ಸಣ್ಣಂಗೆ ಜಸ್ಕೊಂಡ್ರೆ ಅದೇನು ಇದ್ರೋಗೇನು ಮಷಿನ್ನಾಗ ಹಾಕ್ಲಿಕ್ಕೆ ನಡೀತೈತೆ ರೀ. ಅದಕ್ಕೆ ಕುಟ್ಟು ಕಲ್ಲಾಗೇನಿಲ್ಲ ರೀ ಸಣ್ಣಂಗೆ ಜಸ್ಕೊದ್ರತೇನೆ ರೀ. ಈಗ ನೋಡ್ಬೋದು ನೀವು ಉಳ್ಳಾಗಡ್ಡಿ ಟೊಮ್ಯಾಟೊ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಐತ್ರಿ. ಇಲ್ಲಿ ತುಪ್ಪ ತೊಗೊಂಡಿನ ಒಗ್ಗರಣೆಗೆ ರೀ. ಆಮೇಲೆ ಇಲ್ಲಿ ಪಾವ್ ಭಾಜಿ ಮಸಾಲ ರೀ. ಇಲ್ಲಿ ಕೆಂಪು ಖಾರ ಮತ್ತು ಒಂಚೂರು ಹಿಂಗೆ ಹಾಕೀನಿ ನೋಡ್ರಿ ಅದ್ರೊಳಗೆ. ಈಗೇನಿಲ್ಲ ರೀ ತುಪ್ಪ ಹಾಕಿ ಒಗ್ಗರಣೆ ಇದ್ರೆ ತುಪ್ಪ ಹಾಕ್ಬೋದು ರೀ. ಆಮೇಲೆ ಇಲ್ಲ ಆಯ್ತಂದ್ರೆ ಎಣ್ಣೆ ಒಗ್ಗರಣೆ ಹಾಕಿರೂ ನಡೀತದೆ ರೀ. ನೋಡ್ಬೋದು ನೀವು ಇವಾಗ ತುಪ್ಪ ಹಾಕೇನಿಲ್ಲ ರೀ. ಅದ್ರೊಳಗೆ ಒಂಚೂರು ಸಾಸಿವೆ ಒಗೆದು ಈಗ ಉಳ್ಳಾಗಡ್ಡಿ ಎಲ್ಲ ತಿರುವಾಡಬೇಕು ನೋಡ್ರಿ. ಇದನ್ನೆಲ್ಲ ಚೆನ್ನಾಗಿ ಉಳ್ಳಾಗಡ್ಡಿ ಇದನ್ನ ಆತಂದ್ರೆ ರೀ ಆಮೇಲೆ ಅದ್ರೊಳಗೆ ಈ ಟೊಮ್ಯಾಟೋದು ಸಣ್ಣಗೆ ಹುರ್ಕೊಂಡು ಅದನ್ನ ಹಾಕ್ಕೋಬೇಕು ರೀ. ಇದ್ರೊಳಗೆ ಪೂರ್ತಿ ಸಣ್ಣ ಹಾಕತ್ರಿ ಚಾಪರ್ ಇದ್ರೊಳಗೆ ರೀ. ನೋಡ್ಬೋದು ನೀವು ಈ ಟೊಮ್ಯಾಟೊ ಅಂತೂ ಏನು ಗ್ರೇವಿ ಆದಂಗೆ ಆಗಿತ್ತು ರೀ. ಅದು ಸಣ್ಣ ಬೇಕಾಗ್ತದೆ ರೀ. ಅದಕ್ಕೆ ಅಂದ್ರೆ ಅದ್ರೊಳಗೆ ಚಲೋ ಇದನ್ನ ಅನ್ಸುತ್ತೆ ರೀ. ನೋಡ್ಬೋದು ಅರ್ಧನ ಉಳ್ಳಾಗಡ್ಡಿ ಹಾಕೀನಿ ರೀ, ಇನ್ನೊಂದು ಅರ್ಧ ಇಟ್ಟೀನಂದ್ರೆ ಅಷ್ಟು ಸಾಕಾಗ್ತೈತೆ ರೀ ಅದಷ್ಟೇ. ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ. ಆಮೇಲೆ ಇದು ಕೆಂಪು ಖಾರದ ಪುಡಿ ಮತ್ತು ಹಿಂಗೆ ಒಂಚೂರು ರೀ. ಇದಾದ ನಂತರ ಪಾವ್ ಭಾಜಿ ಮಸಾಲ ಇಷ್ಟೆಲ್ಲ ಹಾಕಿ ಇದು ಆಮೇಲೆ ಕುಕ್ಕರಿನ ಹಚ್ಚಿನಲ್ಲ ಅದನ್ನ ಈಗ ಮ್ಯಾಶ್ ಮಾಡ್ಕೋತೀನಿ ನೋಡಿರಿ. ಇದು ಮ್ಯಾಶ್ ಮಾಡಿದಿತ್ತನ ಈಗೇನು ಒಗ್ಗರಣೆ ಹಾಕ್ಯಂದಿನಿಲ್ಲ ರೀ ಅದ್ರೊಳಗೆ ಒಗ್ಗರಣೆ ಹಾಕಿದ್ರೊಳಗೆ ಸುರ್ಬೋದು ನೋಡ್ರಿ. ಇದನ್ನೆಲ್ಲ ಒಂಚೂರು ಇದನ್ನು ಒಗ್ಗರಣೆ ಮುಂಚೆ ಕುದಿಸೋದ್ರಿ ಚೆನ್ನಾಗಿ. ಅಂದ್ರೆ ಟೇಸ್ಟ್ ಚಲೋ ಬರ್ತದೆ ರೀ. ಮತ್ತು ಕೆಂಪು ಥರದ್ದು ಇದನ್ನು ಖಾರದ ಇದನ್ನು ಚಲೋ ಬರ್ತದೆ, ಕೆಂಪು ಕಾಣ್ತದೆ ರೀ. ಇದು ಚೆಂದಂಗೆ ಕುದಿಸಿತ್ತಂದ್ರೆ ನೋಡ್ಬೋದು ನೀವು. ಈಗ ಕುದಿಯಾತದ್ರಿ ಅದ್ರೊಳಗೆ ಏನಿಲ್ಲ ರೀ ಉಪ್ಪು ಹಾಕತ್ತೀನಿ ರೀ. ಆಮೇಲೆ ಇದು ಮ್ಯಾಲೆ ಕೊತ್ತಂಬರಿ
ನೋಡ್ಬೋದು ನೀವು ಕೊತ್ತಂಬರಿ ಹಾಕೋದೇನು ಫೈನಲಿ ರೆಡಿ ಆಗೈತೆ ರೀ. ಈಗ ಬನ್ ಬಿಸಿ ಮಾಡ್ಬೇಕಂತಂದು ಏನು ಮಾಡೀನಿ ರೀ, ತುಪ್ಪ ಹಾಕೀನಿ ರೀ ತೆಗೆದಾಗ. ಅದಾದ ನಂತರ ರೀ ಬನ್ ಬಿಸಿ ಮಾಡಿ ಕೊಡತ್ತೇನೆ ನೋಡ್ರಿ ಇಲ್ಲಿ. ಹಂಗನೂ ಮಾಡ್ಬೋದು ರೀ, ಆದ್ರೆ ಒಂಚೂರು ತುಪ್ಪ ಹಾಕಿ ಮಾಡ್ತಂದ್ರೆ ಟೇಸ್ಟ್ ಆಗ್ತದೆ ಅದನ್ನ ನೋಡ್ಬೋದು ನೀವು. ನೋಡ್ರಿ ಬಿಸಿ ಮಾಡೀನಿ ರೀ. ಆಮೇಲೆ ಫೈನಲಿ ಪಾವ್ ಭಾಜಿ ರೆಸಿಪಿ ರೆಡಿ ಆಗೈತೆ ನೋಡ್ಬೋದು ಇಲ್ಲಿ ನೀವು. ಭಾಜಿ ಅದು ಹಾಕ್ಕೊಂಡು ಮ್ಯಾಲದು ಒಂಚೂರು ಇದನ್ನದು ಹಾಕಿ ಗಾರ್ನಿಷಿಂಗ್ ಮಾಡ್ತೀನಿ ರೆಡಿ ರೀ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.